ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇವೋ ಮದುವೆ ತಯಾರಿ ಜೋರಾಗಿ ನಡೆದಿದೆ. ಗಂಡವ್ರಿಗೆ ಏನೇನು ಕೊಡ್ತಿದೀಯಾ, ಗಂಡ್ಗೆ ಏನೇನು ಹಾಕ್ತಿದೀಯಾ? ಅದು ಮಾವ ಬಾರುಗೆ ನಾನು ಗೊತ್ತಾಗ್ಬಿಟ್ರೆ ಕಷ್ಟ. ಮಾವ ಪಾಪ ಅವ್ರೇನು ಕೇಳಲೇ ಇಲ್ಲ ಮಾವ. ಆದರೂ ಅವಳನ್ನ ಹಾಗೆ ಖಾಲಿ ಕೈಯಲ್ಲಿ ಕಳ್ಸೋಕ್ಕಾಯ್ತದ? ಅದಕ್ಕೆ ನಾನೊಂಚೂರು ಒಡವೆ ಹಾಕ್ತೀವಿ. ಗಂಡಿಗೆ ಸರ ಉಂಗ್ರ, ಹೆಣ್ಣಿಗೆ ತಾಳಿ ಸರ ಉಂಗ್ರ, ಆಮ್ಯಾಕೆ ಒಂದು ನೆಕ್ಲೆಸು ಆಟೆಯ. ಪರವಾಗಿಲ್ಲ ಕಣೋ, ನೀನು ಜೋರಾಗೆ ಮಾಡ್ತಿದೀಯಾ. ಒಳ್ಳೇದು ಒಳ್ಳೇದು. ಅಂಥ ಸಂಬಂಧ ಸಿಕ್ಕರೆ ಕಣ್ಣು ಮುಚ್ಕೊಂಡು ಮಾಡ್ಬೋದು ಅಲ್ವಾ? ಕಣ್ ಮಾವ, ಅದಕ್ಕೆ ಉಸಿರುಗಟ್ಟಿದ್ರು ಪರವಾಗಿಲ್ಲ ಅಂತ ಎಲ್ಲ ಮಾಡ್ತೀವಿ. ನೀನು ಉಸಿರು ಕಟ್ಸೋದಕ್ಕೆ ನಾವಿದೀವಲ್ವ ಶಿವು. ಅಯ್ಯಯ್ಯೋ, ಏನ್ರಿ ನೀವು ಆಗ್ಲಿಂದ ನಿಂತೇ ಇದ್ದೀರಾ? ಇದು ನಿಮ್ಮನೇನೆ ತಾನೆ? ಯಾಕಪ್ಪ ಮನೆಗೆ ಬಂದವ್ರಿಗೆ ಕೂತ್ಕೊಳ್ಳಿ ಅಂತ ಹೇಳೋ ಶೌಚನ್ಯನೂ ಇಲ್ವಾ ನಿಮಗೆ? ಇಲ್ಲ ಕಣವ್ವ, ಶಿವಣ್ಣ ಬಂದಟ್ಕೆನೆ ಕೂತ್ಕೊಳ್ಳೋ ಅಂತ ದೋಣ್ಗಳು ಹೇಳ್ತಾ ಇದ್ರು. ಬೇಡ ಪರವಾಗಿಲ್ಲ ಮಾವ ಓಂತಿದ್ದ ಅಲ್ವಾ ಶಿವ? ಹ್ಞೂ ಪಾರು, ಅವ್ರ ಪಾಪ ಏಟೊಂದು ಹೇಳಿದ್ರು, ನಾನೇ ಕುಂತ್ಕೊಂಡಿಲ್ಲ. ಈ ಪಾರು ಇಲ್ಲದೆ ಇದ್ದಾಗ ಅದೇನೇನು ನಡೀತಿತ್ತೋ ನನಗೆ ಗೊತ್ತಿಲ್ಲ. ಆದರೆ ಈಗ ನನ್ನ ಗಂಡನ ಜೀವನದಲ್ಲಿ ನಾನು ಬಂದಿದ್ದೀನಲ್ಲ, ಇನ್ಮೇಲೆ ಏನು ಬೇಕೋ ಎಲ್ಲ ನಾನೇ ಕೊಡಿಸ್ತೀನಿ ಅಲ್ವೇನ್ರಿ? ಪಾರು ಕೋಳಕ್ಕೆ ಬೇಡ ಪಾರು, ಹೊಸ ಸುಮ್ಕಿರು. ಏನಮ್ಮ ನೀನು? ಮದುವೆ ಆಗಿ ಇಷ್ಟು ವರ್ಷ ಆಯಿತು, ಮನೆಗೆ ಬಂದಿರೋ ಅತಿಥಿಗಳಿಗೆ ಮೊದಲು ಕೊಡಬೇಕು ಅಂತ ಗೊತ್ತಾಗಲ್ವಾ? ತಗೊಳ್ರಿ ತಗೊಳ್ರಿ. ಅಪ್ಪ ತಗೊಳ್ಳಿ, ಬಿಸಿ ಇರುವಾಗಲೇ ಕುಡಿದ್ಬಿಡಿ, ತಣ್ಣಗಾಗೋಗುತ್ತೆ. ಮಾವ, ನೀವೇ ಮುಂದೆ ನಿಂತು ಎಲ್ಲ ನಡೆಸ್ಕೊಡ್ಬೇಕು. ನನ್ನ ತಂಗಿರಲ್ಲಿ ನಡೀತಿರೋ ಮೊದಲನೇ ಮದುವೆ ಇದು. ಶಿವು, ನೀವು ಬೋರೋಕ್ಕಿಂತ ಮೊದಲು ದೋಣ್ಗಳು ಇದೇ ವಿಚಾರ ಮಾತಾಡ್ತಾ ಇದ್ರು. ನಮ್ಮ ಶಿವು ಮನೆ ಮದುವೆ ನಾವು ಮೊದಲೇ ಹೋಗ್ಬೇಕು ಅಂತ ಹೇಳ್ತಾ ಇದ್ರು. ಹೇಳಿರ್ಬೋದು. ಯಾಕಂದ್ರೆ ನಮ್ಮ ಅಪ್ಪನ ಮನಸ್ಸು ತುಂಬ ವಿಶಾಲ. ಅದರಲ್ಲೂ ನಮ್ಮ ಅಣ್ಣನ ಮನಸ್ಸು ಅಂತೂ ಅಬ್ಬಾಬಾಬಾಬಾಬಾ ಅಪ್ಪನಿಗಿಂತ ವಿಶಾಲ. ಅದ್ರಲ್ಲಿ ಏನೇನಿದೆ ಅಂತ ಹುಡ್ಕೋದಕ್ಕೆ ಟೈಮ್ ಬೇಕಾಗತ್ತೆ. ಆದರೆ ನಾನು ಗೊತ್ತಲ್ಲ ಪಾರು, ಬೇಗ ಹುಡುಕ್ಬಿಡ್ತೀನಿ ಅಲ್ವಾಪ್ಪ? ಬನ್ರಿ ಅಪ್ಪನಿಗೆ ಕಾರ್ಡ್ ಕೊಡೋಣ. ಸರಿ ಪಾರು, ಬಾ. ನಮ್ಮನೆ ಮದುವೆ ನೀವು ಖಂಡಿತ ಬರಲೇಬೇಕು. ನಿಮ್ಮ ಆಶೀರ್ವಾದ ತುಂಬ 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 ಮುಖ್ಯ. ಈ ಮಾರಿಗುಡಿ ದೇವರು ವೀರಭದ್ರ ಕೊಡೋ ಆಶೀರ್ವಾದದ ಮುಂದೆ ಆ ಮುಕ್ಕೋಟಿ ದೇವರುಗಳು ಬಂದರು, ಅವರು ಕೊಡೋ ಆಶೀರ್ವಾದ ಏನೂ ಅಲ್ಲ. ಅತ್ತೆ, ಛತ್ರಣ್ಣ, ಪರ್ಸು ಎಲ್ಲರೂ ತಪ್ಪದೆ ಮದುವೆಗೆ ಬರಬೇಕು. ಮದುವೆಗೆ ಬರೋಕ್ಕಾಗಲ್ಲ ಅಂತ ಯಾವ ಬಾಯಲ್ಲಿ ಹೇಳಿದ್ ಸುಶೀಲಾ? ಶಿವು, ಮದ್ವೆಗೆ ನಿಮ್ಮ ಮಾವನೂ ಪರಶು ಇಬ್ರು ಬರ್ತಾರೆ. ನಾನು ಅಕ್ಕ ಬರಕ್ಕಾಗಲ್ಲಪ್ಪ. ಏನ್ ಹೇಳ್ತಿದ್ದೀರಾ? ಯಾಕತ್ತೆ ಮದುವೆಗೆ ಬರಕ್ಕಿಲ್ಲ?
ಶಿವು ಅದು ಏನು ರಮ್ಮಿ, ಪಾಪ ಶಿವು ಅಷ್ಟೊಂದು ಕೇಳ್ಕೊತಿದ್ದಾನೆ, ಅವನ ಮುಂದೆ ಕಣ್ಣೀರು ಹಾಕ್ಕೊಂಡು ಬರೋಕ್ಕಾಗಲ್ಲ ಅಂತಿದ್ದೀರಲ್ಲ. ಏನು ಹಾಸಿಗೆಯಲ್ಲಿದ್ದವರು ಇವತ್ತೇ ಸತ್ತು ಹೋಗ್ತಾರೇನು? ಇವತ್ತು ಸಾಯೋರು ನಾಳೆ ಸಾಯ್ತಾರೆ, ನಾಳೆ ಸಾಯೋರು ನಾಡದ್ದು ಸಾಯ್ತಾರೆ. ಹಾಗಂತ ಮದುವೆಗೆ ಬರೋಕ್ಕಾಗಲ್ಲ ಅಂತ ಹೇಳದ? ನನಗೇನೋ ನೀವಿಬ್ಬರೂ ಸೇರಿ ಶಿವಗೆ ಅನ್ಯಾಯ ಮಾಡ್ತಿದ್ದೀರಾ ಅಂತ ಅನಿಸುತ್ತೆ. ಅತ್ತೆ, ನಿನ್ನ ಹತ್ರ ಹೊಸಿ ಮಾತಾಡ್ದೈತೆ. ಬಾ ಚಿಕ್ಕತ್ತೆ, ನೀನು ಹೊಸಿ ಬಾ. ಶಿವುಗ ಆಹಾ, ಊರ್ಗ್ ಉಪಕಾರಿಯಾಗಿ ಮನೆಗೆ ಹೆಮ್ಮಾರಿಯಾಗ ಹೊರಟಿದ್ದೀರಾ? ಮಗ ಜೀವನದಲ್ಲಿ ಸೆಟ್ಲ್ ಆಗ್ಬೇಕು ಅಂತ ಬಿಸ್ನೆಸ್ ಮಾಡಕ್ ದುಡ್ಡು ಕೇಳಿದ್ರೆ ಕೊಡಕ್ಕಾಗಕ್ಕಿಲ್ಲ, ಶಿವಗ್ ಕೊಡ್ಬೇಕು ಅನ್ಸ್ತೈತೆ ಅಲ್ವಾ? ಲೇ, ಇದು ನನ್ನ ಸ್ವಂತ ದುಡ್ಡಲ್ವೇ? ಶಿವು ತನ್ನ ತಂಗಿ ಮದುವೆಗೆ ಅಂತ ಯಾರಿಗೂ ಗೊತ್ತಿಲ್ದಂಗೆ ಸಾಲ ಮಾಡಿರೋ ದುಡ್ಡಿದು. ನಾನು ಆ ದುಡ್ಡನ್ನ ಈಸ್ಕೊಂಡು ಬಂದಿದ್ದೀನಿ, ಅವನಿಗೆ ಕೊಡಬೇಕು. ಅಲ್ಲಿ ಅಣ್ಣ ತಂಗಿ ಮದುವೆ ಮಾಡಕ್ಕೋಸ್ಕರ ಸಾಲ ಮಾಡವನೆ. ಇನ್ನು ಅಪ್ಪ ಮಗನ್ ಜೀವನಕ್ಕೆ ಏನ್ ಮಾಡ್ಬೇಕು ಅಂತ ಶಿವಣ್ಣನ್ ನೋಡ್ ಕಲಿ, ಬುದ್ಧಿನಾರ ಬರ್ಲಿ. ಲೇ, ಮೂರು ಬಿಟ್ಟಿರೋ ಮಾಟಗಾರ ನನ್ನ ಮಗನೇ, ನನ್ಗೆ ಬುದ್ಧಿ ಕಲ್ತ್ಕೊಂತೀಯ? ನೀನ್ ಮಾತ್ರ ನನಗ್ ಚಿಕ್ಕ ವಯಸ್ಸಿಂದ ಅವ್ನ್ ನೋಡ್ಕಲಿ ಇವ್ನ್ ನೋಡ್ಕಲಿ ಅಂತಿದ್ದೆ. ಈಗ ಅದೇ ಮಾತ್ ನಾನ್ ನಿನಗೆ ಹೇಳ್ಬೇಕಾರೆ ಚುರಂದೋಯ್ತಾ? ಲೇ, ನಮ್ಮ ಶಿವು ತಂಗಿ ಮದುವೆಗೋಸ್ಕರ ಸಾಲ ಮಾಡವನು, ನೀನು ಯಾವ ಸಾರ್ಥಕಕ್ಕೆ ದುಡ್ಡು ಕೇಳ್ತಾ ಇದೀಯಾ? ಜಿಮ್ಗೆ ಹೋಗ್ತಾನಂತೆ, ಜಿಮ್. ಹಂಡೆಗಟ್ಲೆ ತಿನ್ನೋದು, ಜಿಮ್ಗೆ ಹೋಗಿ ಕಬ್ಬಣ ಹೊರೋದು. ಅದ್ರ ಬದಲು APMCಗೆ ಹೋಗ್ಲಾ, ಮೂಟೆ ಹೂರು, ದುಡ್ಡಾದ್ರೂ ಬರ್ತದೆ. ಇದರಲ್ಲಿ ನಾನು ನಿನಗೆ ಒಂದು ನಯಾ ಪೈಸೆನೂ ಕೊಡಲ್ಲ ಕೊಡಲ್ಲ ಕೊಡಲ್ಲ. ಆಸ್ತಿಲಿ ಪಾಲ್ ಕೇಳಿವ್ನಿ, ನೆನ್ಪಿರ್ಲಿ. ಲೇ, ಶತ್ರು ಎದುರುಗಡೆಗೆ ಬಂದು ಕಿಡ್ಕೊಂಡು ಬಂದ್ರು ಹೆದರ್ಕೊಳ್ಳದೆ ಎದೆ ಕೊಟ್ಟು ಹೋರಾಡಿರೋ ಸೈನಿಕ ನಾನು. ಇನ್ನು ನಿನ್ನ ಬೆದರಿಕೆಗೆ ಹೆದರ್ಕತೀನ? ಹೈ ವಾಗಲೇ. ಈಗೇನು ನೀನ್ ನಂಗೆ ದುಡ್ಡು ಕೊಡಲ್ಲ? ಏಯ್, ಏನ್ ಕದ್ದು ಬಿಟ್ಟು ತಂದಿದ್ದೀನ ದುಡ್ಡನ್ನ ನೀನ್ ಕೇಳ್ದಂಗೆಲ್ಲ ಕೊಡಕ್ಕೆ? ಹಂಗ ಸರಿ ಆಯ್ತು, ನಾನು ದುಡ್ಡು ಕದ್ದಾದ್ರೂ ಸರಿ ಜಿಮ್ ಓಪನ್ ಮಾಡೇ ಮಾಡ್ತೀನಿ. ಅದನ್ನ ನೀನ್ ನೋಡೇ ನೋಡ್ತೀಯ. ಬಿಡ್ತೋನು, ಹಂಗೆಲ್ಲ ಮಾತಾಡ್ಬಾರ್ದು ಕಣಪ್ಪ. ಸುಮ್ಕಿರವ ನೀನು. ಎನ್ನಿ ಅಪ್ಪಂತ ನನಗೆ ಹೇಗಕ್ಕಾಗಲ್ಲ. ಇನ್ನೇನಿದ್ರು ಕಾಸು ಗದಿಯದೆ, ಜಿಮ್ ಓಪನ್ ಮಾಡದೆ. ನಾನ್ ದುಡ್ಡು ಕೇಳಿದ್ರೆ ಕಾಸನ್ನ ಕತ್ಕೋಬತ್ತೀನಿ ಅಂತ ಹೇಳ್ತೀಯಾ? ನೋಡ್ತಾ ಇರ ಏನು ಮಾಡ್ತೀನಿ ಅಂತ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.